ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಅಂತೂ ಇಂತೂ ಅಮೆರಿಕೆಯ ಸೈನ್ಯ ತನ್ನ ಒಬ್ಬ ಯೋಧ ಶತ್ರುಪಾಳೆಯದಲ್ಲಿ ಸಿಲುಕಿ ಹಾಕಿಕೊಂಡವನನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದೆ. ಭಾನುವಾರದ ಹರಟೆಯಲ್ಲಿ ಹೇಗೆ ಶುಕ್ರವಾರ ದಿವಸ ನಡೆದಂಥ ಏರ್ ಕ್ರ್ಯಾಶ್ನಲ್ಲಿ ಒಬ್ಬ ವೆಪನ್ಸ್ ಸಿಸ್ಟಮ್ ಆಫೀಸರ್ ಸಿಕ್ಕಾಕ್ಕೊಂಡಿದ್ರು, ಹೇಗೆ ಚಡಪಡಿಸ್ತಾ ಇದೆ ಅಮೆರಿಕೆಯ ಸೈನ್ಯ ಅನ್ನುವಂಥ ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದೆ. ಯಾವ F-15E ಈಗಲ್ ಅನ್ನುವಂಥ ಬೃಹದಾಕಾರದ ಯುದ್ಧ ವಿಮಾನವನ್ನು ಇರಾನ್ ಸೈನ್ಯ ಹೊಡೆದುರುಳಿಸ್ತು. ಅದಾದಮೇಲೆ ಒಬ್ಬ ಪೈಲಟ್ಟು ಬಚಾವಾಗಿಬಿಡ್ತಾರೆ, ಜೊತೆಗಿದ್ದಂಥ ಕೋ ಪೈಲಟ್ಟು, ಆತನಿಗೆ ವೆಪನ್ಸ್ ಸಿಸ್ಟಮ್ ಆಫೀಸರ್ ಅಂತ ಕರೀತಾರೆ. ಆ ವೆಪನ್ ಸಿಸ್ಟಮ್ ಆಫೀಸರ್ ಅಲ್ಲೇ ಸಿಲುಕಿ ಹಾಕಿಕೊಂಡು ಬಿಡ್ತಾರೆ. ಈಗ ಆತನನ್ನು ಮೊದಲು ಕಂಡಲ್ಲಿ ಗುಂಡಿಕ್ಕಿ ಕೊಲ್ಲಿ ಅಂತ ಇರಾನ್ನ ಸೈನ್ಯ ಆದೇಶ ಮಾಡುತ್ತೆ, ಇರಾನ್ ಸರ್ಕಾರ. ಅದಾದಮೇಲೆ ಆತ ಬದುಕಿದ್ರೆ ಒತ್ತೆಯಾಳಾಗಿ ಇಟ್ಕೊಂಡು ನಾವು ಬಾರ್ಗೇನ್ ಮಾಡಬಹುದು ಅನ್ನುವಂಥ ಕುತಂತ್ರವನ್ನು ಮಾಡುತ್ತೆ ಇರಾನ್ ಸರ್ಕಾರ. ಅದರ ಆಲೋಚನೆ ಇರುತ್ತೆ, ಒಂದು ವೇಳೆ ಸಿಕ್ಕದ್ದೇ ಆದರೆ ಆತ ವ್ಯಕ್ತಿ 10,000 ಪ್ಯಾಲೆಸ್ಟೈನಿಯನ್ನರನ್ನು ಬಿಡುಗಡೆ ಮಾಡಬೇಕು, ಒತ್ತೆಯಾಳುಗಳನ್ನು. ಅಂದರೆ ನಿಮ್ಮ ಒಬ್ಬ ಯೋಧನನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ. ಅಮೆರಿಕೆ ಅನಿವಾರ್ಯವಾಗಿ ಇದಕ್ಕೆ ಒಪ್ಪಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಈ ಸದವಕಾಶವನ್ನು ತಪ್ಪಿಸ್ಕೊಳ್ಳೋದು ಬೇಡ ಅಂತ $60,000 ಬಹುಮಾನವಾಗಿ ಘೋಷಿಸುತ್ತೆ. ಹೇಗೆ ಇಡೀ ದೇಶವನ್ನೇ ಒಬ್ಬ ವ್ಯಕ್ತಿಯನ್ನು ಹುಡುಕಲಿಕ್ಕಾಗಿ ಪ್ರೇರೇಪಣೆ ಮಾಡುತ್ತೆ ಇರಾನ್ ಸರ್ಕಾರ ಅಂದರೆ ಭಾಳ ದೊಡ್ಡದಾದಂಥ ಇತಿಹಾಸದಲ್ಲಿ ದಾಖಲಾಗುವಂಥ ಘಟನೆ ಇದು. ಅದಾದಮೇಲೆ ಯಾವ ವೆಪನ್ ಸಿಸ್ಟಮ್ ಆಫೀಸರ್ ಸಿಕ್ಕಾಕ್ಕೊಂಡಿರ್ತಾನೋ ಆತ ನಟ್ಟ ನಡುವೆ 70,000 ಅಡಿಯಷ್ಟು ಎತ್ತರದ ಒಂದು ಬೆಟ್ಟದ ಕೆಳಗಡೆ ಈತ ಸಿಕ್ಕಾಕ್ಕೊಂಡಿರ್ತಾನೆ, ಗಾಯಾಳವಾಗಿರ್ತಾನೆ. ನಡೆಯಲಿಕ್ಕೆ ಶಕ್ತಿ ಇರುತ್ತೆ, ಆದರೆ ಒಂದೇ ಒಂದು ಪ್ಲಸ್ ಪಾಯಿಂಟ್ ಏನಾಗಿರುತ್ತೆ ಆತನಿಗೆ ಅಂತಂದರೆ, ಗಾಯಾಳು ಆಗಿದ್ದರೂ ಕೂಡ ಕಮ್ಯುನಿಕೇಷನ್ ಮಾಡಲಿಕ್ಕೆ ಆತನ ಹತ್ರ ಡಿವೈಸ್ ಇರುತ್ತೆ. ಅಂದರೆ ಸಂದೇಶ ರವಾನೆ ಮಾಡಲಿಕ್ಕೆ ಆತನ ಹತ್ರ ವ್ಯವಸ್ಥೆ ಇರುತ್ತೆ. ಈ ಮಧ್ಯೆ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳು ಓಡಾಡ್ತಾ ಇರ್ತವೆ. ಜೊತೆಗೆ ಸುತ್ತಮುತ್ತಲು ಎಲ್ಲೆಲ್ಲಿ ಶತ್ರುಪಾಳ್ಯದ ಗುಂಪುಗಳಿದಾವೋ ಅದನ್ನು ನಾಶ ಮಾಡುವ ಕೆಲಸವನ್ನು ಅಮೆರಿಕ ಸರ್ಕಾರ ಮಾಡ್ತಾ ಇರುತ್ತೆ. ಪೆಂಟಗಾನ್ ಮತ್ತು ವೈಟ್ ಹೌಸ್ ಜೊತೆ ನಿರಂತರವಾಗಿ ಈತ ಸಂಪರ್ಕದಲ್ಲಿರ್ತಾನೆ. ಈ CIA ಸಮನ್ವಯವನ್ನು ಮಾಡ್ತಾ ಇರ್ತದೆ. ಕೊನೆಗೂ ಅತ್ಯಂತ ಪ್ರಯಾಸದಾಯಕ ಸನ್ನಿವೇಶದಲ್ಲಿ ಆತನನ್ನು ರಕ್ಷಿಸುವಲ್ಲಿ ಅಮೆರಿಕ ಸೈನ್ಯ ಯಶಸ್ವಿಯಾಗತ್ತೆ. ಮಜಾ ನೋಡಿ, ಇದಕ್ಕಿಂತ ಮುಂಚೆ ಅಮೆರಿಕ ಆತನನ್ನು ಕಾಪಾಡಲಿಕ್ಕೆ ಒಂದು ತಂತ್ರವನ್ನು ಬಳಸುತ್ತೆ. ಏನಂತಂದರೆ, ಆತ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಸುದ್ದಿಯನ್ನು ಹರಡಿಸ್ಬಿಡುತ್ತೆ. ನಡೆದಂಥ ಅಪಘಾತದಲ್ಲಿ ಸ್ಟ್ರೈಕ್ ಮಾಡುತ್ತಲ್ಲ, ಇರಾನ್ ಸೈನ್ಯ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಒಬ್ಬ ಪೈಲಟ್ ಬಚಾವಾಗಿ ಬದುಕಿದ್ದಾನೆ, ಇನ್ನೊಬ್ಬ ಬದುಕಿಯೆಲ್ಲ ಸತ್ಯ ಹೋಗ್ಬಿಟ್ಟಿದ್ದಾನೆ. ಯಾವಾಗ ಸತ್ತೋಗಿದ್ದಾನೆ ಅಂದ ತಕ್ಷಣ ಆತನನ್ನು ಹುಡುಕುವುದರಲ್ಲಿ ಅರ್ಥವೇ ಇಲ್ಲ ಅಂತ ಇರಾನ್ ಸರ್ಕಾರ ಆಲೋಚನೆ ಮಾಡಬೇಕು ಮತ್ತು ಇರಾನ್ ಜನತೆ ಆಲೋಚನೆ ಮಾಡಬೇಕು. ವಾಸ್ತವವಾಗಿ ಆ ಸಿಸ್ಟಮ್ ಆಫೀಸರ್ ಬದುಕಿರ್ತಾನೆ, ವೆಪನ್ ಸಿಸ್ಟಮ್ ಆಫೀಸರು. ಸುದ್ದಿಯನ್ನು ಆ ರೀತಿ ಹರಡಲಾಗಿರುತ್ತೆ. ಈ ಮಧ್ಯೆ ಇರಾನ್ ಇನ್ನೊಂದು ರೀತಿಯ ಸುದ್ದಿಯನ್ನು ಹರಡಿಸುತ್ತೆ, ಪ್ರೊಪಗ್ಯಾಂಡ ಮಾಡುತ್ತೆ. ಅದೇನೆಂದರೆ, ಒತ್ತೆಯಾಳಾಗಿ ಅಮೆರಿಕೆಯ ಯೋಧ ಏನಾದರೂ ಪೈಲಟ್ ಉಳಿದದ್ದೇ ಆದರೆ ಅಮೆರಿಕೆಯ ಸರ್ಕಾರಕ್ಕೆ ಮುಜುಗರ ಆಗತ್ತೆ. ಈ ಮುಜುಗರವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಸ್ವತಃ ಅಮೇರಿಕ ತಾನೇ ತನ್ನ ಯೋಧನನ್ನು ಸ್ಟ್ರೈಕ್ ಮಾಡಿ ಸಾಯಿಸಿಬಿಟ್ಟಿದೆ, ಆತ ಮೇಲೆ ದಾಳಿಯನ್ನು ಮಾಡಿ ಸಾಯಿಸಿಬಿಟ್ಟಿದೆ. ಆತ ಸತ್ತೋಗಿದ್ದಾನೆ ಅಂತ ಒಂದು ಬಾಡಿ ಬ್ಯಾಗ್ನಲ್ಲಿ ಕಳಿಸುವ ಕಾರ್ಯಕ್ರಮ ಮಾಡಿದೆ ಅಂತ ಸುದ್ದಿಯನ್ನು ಹರಡಿಸುತ್ತೆ ಇರಾನ್. ಈ ಮಧ್ಯೆ ಈ ಗಾಯಾಳು ಏನಿರ್ತಾನೆ, ಈತನಿಗೆ ನಡೆಯಲಿಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇರುತ್ತೆ, ಬೇರೆ ಯಾವುದೇ ರೀತಿಯಾದಂಥ ಅನುಕೂಲಗಳಿರೋದಿಲ್ಲ. ಅದರ ಮಧ್ಯೆ ಈ ಇದರಲ್ಲಿ ಯುದ್ಧೋಪಾದಿಯಲ್ಲಿ ಆತನನ್ನು ರಕ್ಷಿಸಿಕೊಂಡು ಕರ್ಕೊಂಬರಲಾಗತ್ತೆ. ಅದನ್ನು ಸ್ವತಃ ಬ್ಲೂಮ್ಬರ್ಗು ಖಚಿತಪಡಿಸಿದೆ, CNN ಖಚಿತಪಡಿಸಿದೆ, NDTV ಖಚಿತಪಡಿಸಿದೆ. ಹೀಗಾಗಿ ಒಂದು ದೊಡ್ಡ ಮುಜುಗರದಿಂದ ಈಗ ಅಮೆರಿಕೆಯ ಸೈನ್ಯ ತಪ್ಪಿಸಿಕೊಂಡಿದೆ. ಇದರ ಜೊತೆಗೆ ಒಂದು ಆತ್ಮವಿಶ್ವಾಸ ಉಂಟಾಗಿದೆ. ಏನಂತಂದರೆ, ನಮ್ಮ ಯೋಧನನ್ನು ನಾವು ಹೇಗೆ ಕಾಪಾಡಿದ್ದೀವಿ ನೋಡಿ, ಎಂಥ ಸಂದಿಗ್ಧದಲ್ಲಿಯೂ ಕೂಡ, ಶತ್ರುಪಾಳ್ಯದಲ್ಲಿದ್ದರೂ ಕೂಡ ನಾವು ಆತನನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದೀವಿ. ಅಲ್ಲಿಗೆ ನಮ್ಮ ಸೈನ್ಯ ಎಷ್ಟು ಬಲಾಢ್ಯವಾಗಿದೆ, ಎಷ್ಟು ಕರಾರುವಾಕ್ಕಾಗಿ ಕೆಲಸ ಮಾಡ್ತೇವೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾ ಇದೆ. ಈ ಮಧ್ಯೆ ಎರಡು ಬಹಳ ದೊಡ್ಡ ಬೆಳವಣಿಗೆಗಳು. ಒಂದು,
ಟ್ಯೂಸ್ಡೇ ಇಸ್ ಅ ಬ್ರಿಡ್ಜ್ ಡೇ, ಟ್ಯೂಸ್ಡೇ ಇಸ್ ಅ ಎಲೆಕ್ಟ್ರಿಕ್ ಪವರ್ ಡೇ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಇದ್ರ ಜೊತೆ ಅತ್ಯಂತ ಅಶ್ಲೀಲವಾದ ಭಾಷೆಯನ್ನು ಈ ಬಾರಿ ಅವರು ಬಳಸಿದ್ದಾರೆ. ಅವ್ರಿಗದು ಅಶ್ಲೀಲ ಅಲ್ಲ, ನಮಗೆ ಎಫ್ ಅನ್ನುವ ಶಬ್ದವನ್ನು ಬರ್ತಾರೆ. ಫಕ್ಕಿಂಗ್ ಬ್ರಿಡ್ಜ್ ಅಂತ ಹಾಕಿದ್ದಾರೆ, ಫಕ್ಕಿಂಗ್ ಬಾಸ್ಟರ್ಡ್ಸ್ ಅಂತ ಹಾಕಿದ್ದಾರೆ. ಯು ಕ್ರೇಜಿ ಬಾಸ್ಟರ್ಡ್ಸ್ ಓಪನ್ ಸ್ಟ್ರೇಟ್ ಆಫ್ ಹಾರ್ಮ್ಸ್ ಅಂಥೇಳಿ ಟ್ವೀಟ್ ಮಾಡಿದ್ದಾರೆ. ಹರ್ಮೂಸ್, ಸ್ಟ್ರೇಟ್ ಆಫ್ ಹಾರ್ಮೂಸ್, ಯು ಫಕ್ಕಿಂಗ್ ಬಾಸ್ಟರ್ಡ್ಸ್, ಕ್ರೇಜಿ ಬಾಸ್ಟರ್ಡ್ಸ್, ಓಪನ್ ದ ಸ್ಟ್ರೇಟ್ ಆಫ್ ಹಾರ್ಮೂಸ್ ಅಂತಲೇ ಫಸ್ಟ್ ಲೈನ್ ಅವ್ರದ್ದು. ಆಮೇಲೆ ಟ್ಯೂಸ್ಡೇ ಈಸ್ ಅ ಬ್ರಿಡ್ಜ್ ಡೇ ಅಂದರೆ ಮಂಗಳವಾರ ದಿವಸ ಈತ ಡೆಡ್ಲೈನ್ ಕೊಟ್ಟಿದ್ದಾರೆ ರಾತ್ರಿ 8 ಗಂಟೆಗೆ. ಮಂಗಳವಾರ ದಿವಸ ಇವರು ಏನಾದರೂ ಸ್ಟ್ರೇಟ್ ಆಫ್ ಹಾರ್ಮೂಸ್ನ ಖುಲ್ಲಾ ಮಾಡಲಿಲ್ಲ ಅಂದರೆ, ಬಳಸಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅಂದರೆ, ಅವತ್ತು ಇರಾನಿನ ಎಲ್ಲ ಇನ್ಫ್ರಾಸ್ಟ್ರಕ್ಚರ್, ಎಷ್ಟು ಬ್ರಿಡ್ಜ್ಗಳಿದಾವೆ ಅಷ್ಟು ಬ್ರಿಡ್ಜು, ಅವರ ಎಲೆಕ್ಟ್ರಿಕಲ್ ಟರ್ಮಿನಲ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಇದೆಯೋ, ಎಲೆಕ್ಟ್ರಿಕಲ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಕಾಲಕ್ಕೆ ಅಮೇರಿಕೆಯ ಸೈನ್ಯ ಸಂಪೂರ್ಣವಾಗಿ ಧ್ವಂಸಗೊಳಿಸುತ್ತೆ ಅನ್ನುವಂಥ ಧಮಕಿಯನ್ನು ಡೊನಾಲ್ಡ್ ಟ್ರಂಪ್ ಹಾಕಿದ್ದಾರೆ. ಒಬ್ಬ ಅಮೇರಿಕೆಯ ಅಧ್ಯಕ್ಷ ಈ ರೀತಿ ಅಶ್ಲೀಲ ಭಾಷೆಯನ್ನು ಬಳಸಿದ್ದು ನಾನಂತೂ ನೋಡಿಲ್ಲ. ಇಂಗ್ಲೀಷರಿಗೆ ಎಫ್ ಶಬ್ದ ಬಳಸೋದು ಅವ್ರಿಗೇನು ಭಾಳ ವಿಶೇಷ ಏನು ಅನಿಸೋದಿಲ್ಲ. ಆದರೆ ಈ ಭಾಷೆ ಒಬ್ಬ ಪ್ರೆಸಿಡೆಂಟ್, ಅದು ಒಂದು ದೇಶದ ಅಧ್ಯಕ್ಷ ಬಳಸಿದಾಗ ಅದು ಆತನ ಘನತೆಗೆ ಯೋಗ್ಯವಾದದ್ದಲ್ಲ ಅಂತ ಯಾರಾದರೂ ಭಾವಿಸಬಹುದು. ಈ ಮಧ್ಯೆ ಭಾಳ ದೊಡ್ಡ ಬೆಳವಣಿಗೆ ಆಗಿದ್ದೇನೆಂದರೆ, ಅತಿ ದೊಡ್ಡದಾದಂಥ ಗ್ಯಾಸ್ ಪ್ಲ್ಯಾಂಟ್, ಅಬುದಾಬಿ ಗ್ಯಾಸ್ ಪ್ಲ್ಯಾಂಟು, ಆ ಗ್ಯಾಸ್ ಪ್ಲ್ಯಾಂಟ್ಗೆ ಇದ್ದಕ್ಕಿದ್ದ ಹಾಗೆ ದಾಳಿಯನ್ನು ಮಾಡಿದೆ ಇರಾನು. ದಾಳಿ ಮಾಡಿದ್ದರಿಂದ ಅದನ್ನು ಅನಿವಾರ್ಯವಾಗಿ ಮುಚ್ಚಬೇಕಾದಂಥ ಪರಿಸ್ಥಿತಿ ಬಂದಿದೆ. ಸಂಗ್ರಹ ಮಾಡಿ, ಸಂಸ್ಕರಣೆ ಮಾಡಿ, ಮಾರುಕಟ್ಟೆಯನ್ನು ಮಾಡ್ತಾ ಇದ್ದಂಥ ಕಂಪ್ನಿ ಅದು, ಆಯಿಲ್ ಕಂಪ್ನಿ ಅದು, ಅಡ್ಕಾನ್ ಅಂತ ಕಂಪ್ನಿ ಹೆಸರು. ಅಬುದಾಬಿ ಇಡೀ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಭಾಳ ದೊಡ್ಡದಾದಂಥ ಪ್ಲ್ಯಾಂಟ್ ಅದು. ಆ ಪ್ಲ್ಯಾಂಟನ್ನು ನಿನ್ನೆ ಮುಚ್ಚಲಾಗಿದೆ. ಹೊಸದಂತೆ ನಿಮಗೇನು ಅನಿಸೋದಿಲ್ಲ, ಯಾಕೆ 36 ದಿನಗಳ ಯುದ್ಧದಲ್ಲಿ ಒಂದಿಲ್ಲ ಒಂದು ಕಡೆ ಈ ರೀತಿಯಾದಂಥ ಕತಾರು, ಕುವೈತು, ಬಹ್ರೇನ್ನಲ್ಲಿ ನಿನ್ನೆ ಒಂದು ಕಡೆ ಮುಚ್ಚಿದ್ದಾರೆ. ಸ್ವಾಭಾವಿಕ ಅಂತ ಅನಿಸ್ಬೋದು. ಆದರೆ ಏನಾಗುತ್ತೆ ಅಂತಂದರೆ, ಪ್ರತಿ ಬಾರಿ ಇಂಥದ್ದೊಂದು ಆಯಿಲ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಬಂದಾದ ಸಂದರ್ಭ ಅಥವಾ ಗ್ಯಾಸ್ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಬಂದಾದ ಸಂದರ್ಭದಲ್ಲಿ ಅದು ಸ್ಪೈಕ್ ಆಗಲಿಕ್ಕೆ, ಅಂದರೆ ಈ ತೈಲ ಬೆಲೆ ಏರಿಕೆ ಊರ್ಧ್ವಮುಖಿ ಆಗಲಿಕ್ಕೆ ಕಾರಣೀಭೂತ ಆಗುತ್ತೆ. ಆಗುವುದರಿಂದಾಗಿ ಇಡೀ ಜಗತ್ತಿನಲ್ಲಿ ಮಾರುಕಟ್ಟೆಯ ದರ ವ್ಯತ್ಯಾಸ ಆಗುತ್ತೆ. ಕೇವಲ ವ್ಯತ್ಯಾಸ ಆಗೋದು ಮಾತ್ರ ಅಲ್ಲ, ನಾವೆಲ್ಲ ಆಲೋಚನೆ ಮಾಡೋದು ಏನಂತಂದರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಡೀಸೆಲ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಅನ್ಕೋತೀವಿ. ಅದರ ಸೈಡ್ ಎಫೆಕ್ಟ್ಸ್ ಅಂತ ದುಷ್ಪರಿಣಾಮಗಳೇನಿದಾವಲ್ಲ, ಬೇರೆ ಬೇರೆ ರೀತಿಯಲ್ಲ. ಸಾಗಾಣಿಕೆ ರೇಟ್ ಜಾಸ್ತಿ ಒಂದೇ ಆಗೋದಲ್ಲ, ಶೇರ್ ರೇಟ್ನಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಆಯಿಲ್ ಸ್ಟಾಕ್ಸ್ ಏನಿರುತ್ತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವಂಥ ಆಯಿಲ್ ಸ್ಟಾಕ್ಸ್ ಏನಿರುತ್ತೆ ಅದು ಇದ್ದಕ್ಕಿದ್ದ ಹಾಗೆ ವಾಲಟೈಲ್ ಆಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಆಮೇಲೆ ಇಡೀ ಜಗತ್ತು ಅಸ್ಥಿರತೆಯಿಂದ ನರಳಲಿಕ್ಕೆ ಶುರುವಾಗುತ್ತೆ. ದೇಶದಲ್ಲಿ ಅಯೋಮಯ ಸ್ಥಿತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಾಗ ನೀವು ಒಳ್ಳೆಯದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಈ ಆಯಿಲ್ ಕಂಪ್ನಿಗಳು ಮುಚ್ಚಿದಾಗಲೂ ಕೂಡ ಅದರ ಎಫೆಕ್ಟ್ ಏನಿದೆ ಭಾಳ ಭೀಕರವಾಗಿರುತ್ತೆ. ಅದು ಲಾಂಗ್ ಟರ್ಮ್ನಲ್ಲಿ ಹೆಚ್ಚು ಪರಿಣಾಮವನ್ನು ಬೀರುತ್ತೆ ಅನ್ನೋ ಕಾರಣಕ್ಕೆ ಆತಂಕಿತನಾಗಿ ಈ ವಿಷಯವನ್ನು ತಮಗೆ ಹೇಳಿದೆ. ಇದ್ರ ಮಧ್ಯೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಬಿಡ್ತೇನೆ. ಅದೇನಪ್ಪ ಅಂತಂದರೆ, ಈಗ ಎಲ್ಲರೂ ಟಾರ್ಗೆಟ್ ಆಲೋಚನೆ ಮಾಡ್ತಾ ಇರೋದೇನಂತಂದರೆ, ಫೆಬ್ರವರಿ 28 ನಂತರ ಮಾಡಿದ ಅತಿ ದೊಡ್ಡದಾದಂಥ ವೆಪನ್ ಅಂತ ಬಳಸಿದ್ದು ಇರಾನು, ನನ್ನ ಬಳಿ ಇಂಥದ್ದೊಂದು ಶಕ್ತಿ ಇದೆ ಅಂತ ತೋರಿಸ್ತಾ ಇದ್ದದ್ದು ಸ್ಟ್ರೇಟ್ ಆಫ್ ಹಾರ್ಮೂಸ್. ನಿಮ್ಗೆ ಯಾವ ಹಡಗುಗಳು ಹೋಗಲಿಕ್ಕೂ ಬಿಡೋದಿಲ್ಲ, ಹೋಗೋದಾದರೂ $1 ಬ್ಯಾರೆಲ್ $1 ಕೊಟ್ಟು ಹೋಗಬೇಕು ಅಂತ ಧಮಕಿ ಹಾಕಿದ್ದುಂಟು. ಅದರ ಪ್ರಕಾರ ಇಲ್ಲಿಯವರೆಗೂ ಯಾರೂ ಆ ರಸ್ತೆಯಿಂದ ಆ ಜಲಮಾರ್ಗವನ್ನು ಬಳಸಿಲ್ಲ. ಇಲ್ಲಿಯವರೆಗೂ ಫೆಬ್ರವರಿ 28 ಅಂದರೆ ಮಾರ್ಚ್ 2ರಿಂದ ಆ ರೀತಿ ಮಾಡಿದ್ದವರು. ಇಲ್ಲಿವರೆಗೂ ಒಟ್ಟು ಹೋದ ಹಡಗುಗಳ ಸಂಖ್ಯೆ ಕೇವಲ 21. ಒಂದು ದಿನಕ್ಕೆ 100ಕ್ಕೂ ಹೆಚ್ಚು ಹಡಗುಗಳ ಸಾಗಾಟ ನಡೀತಾ ಇರುವಂಥ ಜಲಸಂಧಿಯಲ್ಲಿ ಒಂದು ತಿಂಗಳ ನಂತರ 21 ಹಡಗುಗಳು ಹೋಗಿದೆ ಅಂದರೆ ಜಗತ್ತಿನ ಮೇಲೆ ಇದರ ಪರಿಣಾಮ ಯಾವ ಮಟ್ಟಿಗೆ ಆಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ. ಹೀಗಿರುವಾಗ ಒಂದು ಹೊಸ ಐಡಿಯಾವನ್ನು ಮಾಡಲಾಗಿದೆ. ಯಾವ ಸ್ಟ್ರೇಟ್ ಆಫ್ ಹಾರ್ಮೂಸ್ ಮೇಲೆ ಕಣ್ಣಿಟ್ಕೊಂಡು ಇರಾನ್ ಕೂತು ಜಗತ್ತಿಗೆ ಧಮಕಿ ಆಗ್ತಾ ಇದೆಯೋ, ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯೋ, ಇದರ ಬದಲು ಬೇರೆ ಮಾರ್ಗವನ್ನು ಹುಡುಕಲಿಕ್ಕೆ ಸಾಧ್ಯವಾ ಅಂತ ಆಲೋಚನೆಯನ್ನು ಮಾಡಿ, ಯಾವ ದೇಶ ಈಗ ತಟಸ್ಥವಾಗಿದೆಯೋ ಅಂಥ ದೇಶದ ಸಮುದ್ರದ ಜಲಮಾರ್ಗದ ಮೂಲಕ ಹಡಗುಗಳನ್ನು ಸಾಗಿಸಲಿಕ್ಕೆ ಸಾಧ್ಯವಾ ಅಂಥದ್ದೊಂದು ಯತ್ನ 4 ಹಡಗುಗಳು ಮಾಡಿ ಯಶಸ್ವಿಯಾಗಿದೆ. ಎಲ್ಲಿ? ಒಮಾನ್ ದೇಶದಲ್ಲಿ, ಒಮಾನಿ ವಾಟರ್ಸಲ್ಲಿ, ಶಾಲೋ ವಾಟರ್ ಅದು,
ಕಷ್ಟ. ಆದರೂ ಕೂಡ ಈ ಸ್ಟ್ರೇಟ್ ಆಫ್ ಹಾರ್ಮುಜ್ನಿಂದ ತಪ್ಪಿಸಿಕೊಂಡು ಆ ಮಾರ್ಗದ ಮೂಲಕ ರಾಜಲ್ ಖೈಮಾ ಮೂಲಕ ಒಮಾನಿ ವಾಟರ್ನ ದಾಟಿಕೊಂಡು ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಇರಾನ್ ತಂಟೆಗೆ ಬರಲಾರದೆ ಪಾಸ್ ಆಗುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು 4 ಹಡಗುಗಳು ಪಾಸ್ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದನ್ನು ಬ್ಲೂಮ್ಬರ್ಗು ಖಚಿತಪಡಿಸಿದೆ, CNN ಖಚಿತಪಡಿಸಿದೆ, ಎಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಖಚಿತಪಡಿಸಿದವೆ. ಆದರೆ ಒಂದೇ ಒಂದು ದುರಂತ ಏನಪ್ಪ ಅಂದರೆ, ಆ ಪಾಸ್ ಆಗೋ ಸಂದರ್ಭದಲ್ಲಿ ಟ್ರಾನ್ಸ್ಪಾಂಡರ್ಗಳನ್ನು ಆಫ್ ಮಾಡಲಾಗುತ್ತೆ. ಟ್ರಾನ್ಸ್ಪಾಂಡರ್ ಆಫ್ ಮಾಡೋ ಮೂಲಕ ಒಂದು ಹಡಗು ಈ ರಸ್ತೆಯಲ್ಲಿ ಪಾಸ್ ಆಗ್ತಾ ಇದೆ, ಈ ಜಲಮಾರ್ಗದ ಮೂಲಕ ಪಾಸ್ ಆಗ್ತಾ ಇದೆ ಅಂತಲೇ ಶತ್ರುಪಾಳ್ಯದವ್ರಿಗೂ ಗೊತ್ತಾಗಲ್ಲ, ಅದನ್ನು ಟ್ರೇಸ್ ಮಾಡಲಿಕ್ಕಾಗಲ್ಲ. GPS ಆನ್ ಇರಲ್ಲ. ಇಲ್ಲಿ ಯಾವುದೋ ಒಂದು ಹಡಗು ಪಾಸ್ ಆಗ್ತಾ ಇದೆ ಅಂತ ಗುರ್ತು ಹಿಡಿಲಿಕ್ಕೆ ನಿಮಗೆ ಸಂದೇಶಗಳು ರವಾನೆ ಆಗಬೇಕಲ್ವ, ಆ ಸಂದೇಶಗಳನ್ನ ಆಫ್ ಮಾಡಿಬಿಡೋದು, ಕದ್ದು ಹೋಗೋದು ಅಂತೇವಲ್ಲ ನಮ್ಮಲ್ಲಿ ಸಹಜ ಭಾಷೆಯಲ್ಲಿ ಹೇಳೋಕೆ, ಕದ್ದು ಹೋಗುವ ರೂಟನ್ನು ಬಳಸಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾವೆ. ಇದು ಖಾಯಮಾಗಿ ನಡೆಯುವಂಥ ವ್ಯವಸ್ಥೆ ಅಲ್ಲ ಅಂತ ನನಗನ್ಸುತ್ತೆ. ಆದರೆ ಇವು ಈ ಕುರುಡುಗಣ್ಣಲ್ಲಿ ಮೇಳಗಣ್ಣು ಶ್ರೇಷ್ಠ ಅಂತ ನಮ್ಮಲ್ಲಿ ಒಂದು ಮಾತಿದೆ. ನಿಂತೇ ಹೋಗಿರೋ ವ್ಯವಸ್ಥೆಯಲ್ಲಿ ಏನೋ ಒಂದು ಮೂಮೆಂಟ್ ಆಗುವಂಥ ಪರಿಸ್ಥಿತಿ ಬಂತಲ್ಲ, ಅದು ಸ್ವಲ್ಪ ಸಮಾಧಾನದ ವಿಚಾರ. ಆದ್ದರಿಂದ ಈ ಮಾರ್ಗದ ಮೂಲಕ ಇನ್ನೂ ಹೆಚ್ಚಿನ ಹಡಗುಗಳು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇನ್ನು ಭಾರತ ಮತ್ತು ಇರಾನ್ ಸಂಬಂಧ ಮೊದಲಿನಷ್ಟು ಚೆನ್ನಾಗಿಲ್ಲ ಅನ್ನುವಂಥ ಮಾಹಿತಿ ಒಂದು ಕಡೆಯಿಂದ ಬರ್ತಾಯಿದೆ. ಯಾಕೆಂದರೆ ಮೊನ್ನೆ ಯಾವಾಗ ಯುನೈಟೆಡ್ ಕಿಂಗ್ಡಮ್ ಒಂದು ಸಭೆಯನ್ನು ಆಯೋಜನೆ ಮಾಡಿತ್ತು, ಅಮೇರಿಕೆಯನ್ನು ಬದಿಗಿಟ್ಟು ಉಳಿದ ಎಲ್ಲ ದೇಶಗಳು ಸೇರಿ ಸ್ಟೇಟ್ ಆಫ್ ಹಾರ್ಮುಜ್ ಸಮಸ್ಯೆಯನ್ನು ಬಗೆಹರಿಸೋಣ, ಇರಾನ್ ಜೊತೆ ಮಾತುಕತೆ ನಡೆಸಬೇಕು ಅಂತ ಒಂದು ವರ್ಚುವಲ್ ಮೀಟಿಂಗನ್ನು ಯುನೈಟೆಡ್ ಕಿಂಗ್ಡಮ್ನ ನೇತೃತ್ವದಲ್ಲಿ ಮಾತುಕತೆಯನ್ನು ಪ್ರಾರಂಭ ಮಾಡಲಾಯಿತು. ಆ ಸಂದರ್ಭದಲ್ಲಿ ಭಾರತ ಅದರಲ್ಲಿ ಪಾಲ್ಗೊಂಡಿತ್ತು. ಭಾರತ ಪಾಲ್ಗೊಂಡದ್ದಕ್ಕೆ ಕೆಂಗಣ್ಣಿಗೆ ಗುರಿಯಾಗಿದೆ ಇರಾನ್ಗೆ. ಆದ್ದರಿಂದ ಇರಾನು ಮೊನ್ನೆ ಭಾರತಕ್ಕೆ ಕಳಿಸ್ಬೇಕಾದಂಥ ಹಡಗನ್ನು ಚೈನಾಗೆ ಕಳಿಸಿದೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ. ಎರಡನೇ ದಿನದ ಭಾಳ ದೊಡ್ಡ ಬೆಳವಣಿಗೆ ಏನಂದರೆ, ಎಲ್ಲಿಯೂ ಸುದ್ದಿ ಮಾಡ್ತಾ ಇಲ್ಲ. ಏನಂದರೆ, ಭಾರತ ಸ್ವತಃ ಬ್ಯಾಕ್ಡೋರ್ ಡಿಪ್ಲೊಮಸಿಯನ್ನು ಪ್ರಾರಂಭ ಮಾಡಿ ಹೇಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಇಸ್ರೇಲ್ ಮೂಲಕ ಮಾತುಕತೆಯನ್ನು ಪ್ರಾರಂಭ ಮಾಡಿದೆ. ಯಾಕಂದರೆ ಇಲ್ಲಿ ಅಮೇರಿಕೆ ಏನೇ ಕಿರುಚಾಟ ಮಾಡಿದರೂ ಕೂಡ ಇರಾನ್ ಮೇಲೆ ನೇರ ಟಾರ್ಗೆಟನ್ನು ಇಟ್ಕೊಂಡಂಥ ಮತ್ತು ಅದರಿಂದ ಲಾಭವನ್ನು ಪಡೆಯುವಂಥ ಏಕಮೇವ ದೇಶ ಇಸ್ರೇಲ್. ಏಕೆಂದರೆ ಇರಾನ್ನ ಕಾನ್ಸ್ಟಿಟ್ಯೂಷನ್ನಲ್ಲೇ ಬರ್ದಾರೆ ಡೆತ್ ಟು ಇಸ್ರೇಲ್ ಅಂತ, ಡೆತ್ ಟು ಇಸ್ರೇಲ್, ಡೆತ್ ಟು ಅಮೇರಿಕಾ ಅಂತ ಬರೆದಿದ್ದಾರೆ. ಅಮೇರಿಕೆಗೆ ಅಷ್ಟು ಮಟ್ಟಿನ ತೊಂದರೆ ಆಗದೆ ಹೋದರೂ ಕೂಡ ಇಸ್ರೇಲ್ಗೆ ನೇರವಾದ ದಾಳಿ ಆಗುತ್ತೆ. 2,000 ಕಿಲೋಮೀಟರ್ ಈಗ ನಿರಂತರವಾಗಿ ದಾಳಿಯನ್ನು ಮಾಡ್ತಾನೇ ಇದೆ ಇರಾನ್. ಆದ್ದರಿಂದ ಅದನ್ನು ಮುಗಿಸಿಬಿಡಬೇಕು ಅನ್ನೋದು, ಅಂದರೆ ಅದನ್ನು ಸಂಪೂರ್ಣ ಹೈರಾಣ ನಿತ್ರಾಣ ಮಾಡಿ ಬಿಸಾಕಿಬಿಡಬೇಕು ಇರಾನ್ ಅನ್ನೋದು ಏಕಮೇವ ಟಾರ್ಗೆಟ್ ಆಗಿದೆ ಇಸ್ರೇಲ್ದು. ಹೀಗಾಗಿ ಇಸ್ರೇಲ್ ಈಗ ಈ ಮಾತುಕತೆ 2 ಪಾತ್ರಗಳನ್ನ ಮಾಡಿ, ಒಂದು ಕಡೆ ಇರಾನು, ಅಲ್ಲಿ ಏನಾಗಿದೆ ಇರಾನಲ್ಲಿ, ನಾನು ನಿಮ್ಗೆ ಪ್ರತಿ ದಿವಸ ಆ ಮಾತನ್ನು ಹೇಳ್ತಾ ಇದ್ದೀನಿ, ಯಾವಾಗ ಪೊಲಿಟಿಕಲ್ ವಿಲ್ ಅಂತ ಇರೋದಿಲ್ವ, ಅಂದರೆ ಏನಾಗಬೇಕು ಇದನ್ನು ಅಂತ, ಯಾವುದು ಹೇಗೆ ಇದನ್ನು ತಾರ್ಕಿಕವಾದ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಬ್ಬ ಲೀಡರ್ ಇಲ್ಲದೆ ಇದ್ದ ಸಂದರ್ಭದಲ್ಲಿ, ಸೈನಿಕರ ಕೈಗೆ ಯುದ್ಧವನ್ನು ಬಿಟ್ಟ ಸಂದರ್ಭದಲ್ಲಿ ಸೈನಿಕರಿಗೆ ಹೊಡೆಯುವುದು ಮಾತ್ರ ಗೊತ್ತಿರುತ್ತೆ ವಿನೋ ರಕ್ಷಿಸಿಕೊಳ್ಳುವುದು ಮತ್ತು ಹೊಡೆಯುವುದು ಎರಡೇ ಅವ್ರಿಗೆ ಗೊತ್ತಿರೋದ್ರಿಂದ ಇದನ್ನು ಒಂದು ಹಂತಕ್ಕೆ ನಿಲ್ಲಿಸಬೇಕು, ಹೇಗೆ ನಿಲ್ಲಿಸಬೇಕು, ನಿಲ್ಲಿಸಲಿಕ್ಕೆ ಇರಬೇಕಾದಂಥ ಅಂಶಗಳೇನು ಅನ್ನುವಂಥ ಯಾವುದೇ ರೀತಿಯಾದಂಥ ಅವರಿಗೆ ಸ್ಪಷ್ಟತೆ ಇಲ್ಲದೆ ಇರೋದರಿಂದ ಇರಾನ್ ಭಾಳ ದೊಡ್ಡ ಸಂದಿಗ್ಧತೆಯಲ್ಲಿದೆ. ಅದರ ಗುಡಿ ಹೊಡಿ ಬೇರೆ ಏನೂ ಆಲೋಚನೆಯನ್ನು ಮಾಡ್ತಾಯಿಲ್ಲ. ಅಬುದಾಬಿನಲ್ಲಿರುವಂಥ ಆಯಿಲ್ ಕಂಪ್ನಿ ಹೊಡಿ, ಅಡ್ನಾಕ್ ಅಂತೇಳಿ, ಅಡ್ಕಾನ್, ಅಲ್ಲಿ ಹೋಗಿ ಬಹ್ರೈನ್ನಲ್ಲಿ ಹೊಡೆದಿದೆ, ಬಹ್ರೈನ್ನಲ್ಲಿ ಒಂದು ಪ್ಲ್ಯಾಂಟ್ ನಿಂತು ಹೋಗಿದೆ, ಇಲ್ಲಿ ಹೊಡಿ ಅಲ್ಲಿ ಹೊಡಿ, ಬರೀ ಹೊಡೆಯೋದೇ ಮಾತಾಡ್ತಾ ಇದ್ದೇವೆ ವಿನಃ ಇವು ರಕ್ಷಿಸಿಕೊಂಡು ಮುಂದೆ ಹೋಗೋದು ಹೆಂಗೆ, ದೇಶದ ಜನರ ಪರಿಸ್ಥಿತಿ ಏನು, ಇದರಿಂದ ಎಷ್ಟು ಚಿತ್ತಕ್ಷೋಭೆಗೊಳಗಾಗಿದ್ದಾರೆ ಇರಾನಿನ ಜನ, ಜಗತ್ತಿನ ಜನಕ್ಕೆ ಏನು ತೊಂದರೆ ಆಗ್ತಾ ಇದೆ, ಇದ್ರ ಬಗ್ಗೆ ಆಲೋಚನೆ ಮಾಡುವಂಥ ಪೊಲಿಟಿಕಲ್ ಲೀಡರ್ಶಿಪ್ ಇಲ್ಲದೆ ಇರೋದರಿಂದ ಮಾತುಕತೆ ನಡೆಸೋದು ಕಷ್ಟ ಆಗಿದೆ. ಇಸ್ರೇಲ್ನಲ್ಲಿ ಬೆಂಜಮಿನ್ ನೆತನ್ಯಾಹು ಜೊತೆ ಭಾರತ ತುಂಬ ಚೆನ್ನಾಗಿರೋದ್ರಿಂದ ಎರಡೂ ಮಾತುಕತೆಯನ್ನು, ಅಲ್ಲೇನಾಗಿದೆ, ಒಂದು ಕಡೆ ಪೆಜೆಸ್ಕಿಯಾನ್ ಅಲ್ಲಿಯ ರಾಷ್ಟ್ರೀಯ ಅಧ್ಯಕ್ಷ ಇರಾನ್ನ ಅಧ್ಯಕ್ಷ, ಆತ ಹೇಳಿದ್ದನ್ನು IRGC ಅವರು ಕೇಳೋದಿಲ್ಲ. ಇನ್ನೊಂದು ಮಿಲಿಷಿಯಾ ಅಂತಿದೆ, ಆ ಮಿಲಿಷಿಯಾ ಮಾತನ್ನು IRGC ಅವರು ಕೇಳೋದಿಲ್ಲ. ಜೊತೆಗೆ ಅಲ್ಲಿಯ ಸೈನ್ಯ ಇದೆ, ಆ ಸೈನ್ಯಕ್ಕೆ ತನ್ನದೇ ಆದಂಥ ಅಜೆಂಡಾಗಳಿದ್ದಾವೆ. ಹೀಗೆ ಬೇರೆ ಬೇರೆ ಗುಂಪುಗಳಾಗಿ ವಿಧ್ವಂಸಕ ಶಕ್ತಿಯಾಗಿ ಹೊರಹೊಮ್ಮಿದೆ ವಿನ ಇದನ್ನು ಮುಗಿಸುವ ಹಂತದಲ್ಲಿ ಆ ದೇಶ ಇಲ್ಲ. ಹೀಗಾಗಿ ಈಗ ಸ್ವತಃ ಭಾರತ ಬ್ಯಾಕ್ಡೋರ್ ಡಿಪ್ಲೊಮಸಿ ಮಾಡುವ ಮೂಲಕ ಇದನ್ನು ಹೇಗಾದರೂ ಮಾಡಿ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡುಹಿಡಿಯಬೇಕು ಅಂತ ನಿರಂತರವಾದ ಪ್ರಯತ್ನದಲ್ಲಿ ಭಾರತ ನಿರತಾಗಿದೆ. ಆದರೆ ಎಲ್ಲಿಯೂ ಕೂಡ ಇದನ್ನು
ಹೀಗೆ ಪಾಕಿಸ್ತಾನ ಪ್ರಚಾರ ಮಾಡಿಕೊಂಡು ನಾನೊಂದು ಸಭೆಯನ್ನು ಕರೆದೆ ಅಂತ ಹೇಳ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಯಕನಾಗುವ ಪ್ರಯತ್ನ ಮಾಡ್ತಲ್ಲ, ಅಂತ ಯಾವುದೇ ರೀತಿಯ ಪ್ರಚಾರದ ಗೀಳಿಗೆ ಹೋಗಲಾರದೆ ಒಂದು ಸಮಸ್ಯೆಯನ್ನು ತಾರ್ಕಿಕವಾಗಿ ಮುಗಿಸುವ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಮಂಗಳವಾರ ದಿವಸ ಡೆಡ್ಲೈನನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಯಾವ ರೀತಿಯ ಭೀಕರತೆ ಇರುತ್ತೋ ಏನಾಗುತ್ತೋ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.